ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 35 ಗಮನಿಸಿ ಅಥವಾ ಪ್ರಶ್ನೆ ಅಂದ್ರೆ 35ನೇ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. 3 ಅಂಕಗಳ ಪ್ರಶ್ನೆಯಾಗಿದೆ. ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ. ಈ ಅಡ್ಡ ಹಾಯಿಸುವಿಕೆಯಲ್ಲಿ ದೊರೆತ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ದೊರೆಯುವ ಸಸ್ಯಗಳ ವಿಧಗಳನ್ನು ತಿಳಿಸಿ. ಇಲ್ಲಿ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕೊಟ್ಟಿದ್ದಾರೆ. ಇಲ್ಲಿ ದುಂಡನೆಯ ಹಳದಿ ಬೀಜ ಕ್ಯಾಪಿಟಲ್ ಆರ್ ಬಂದಂತದ್ದು ದುಂಡನೆಯ ಬೀಜವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆದ್ರೆ ಇಲ್ಲಿ ಸ್ಮಾಲ್ ಆರ್ ಅನ್ನುವಂಥದ್ದು ಏನಿದೆ, ಅದು ಸುಕ್ಕುಗಟ್ಟಿದ ಬೀಜವಾಗಿರಬಹುದು. ಕ್ಯಾಪಿಟಲ್ ವೈ ಅಂದ್ರೆ ಹಳದಿ ಬಣ್ಣ, ಅದೇ ಸ್ಮಾಲ್ ವೈ ಅಂದ್ರೆ ಹಸಿರು ಬಣ್ಣ ಇರಬಹುದು. ಈಗ ಇಲ್ಲಿ ನೋಡಿ, ಯಾವುದೇ ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಕಾಪಿ ಇರುತ್ತೆ. ಇಲ್ಲಿ ನೋಡಿ ಬೀಜದ ಆಕಾರಕ್ಕೆ ಸಂಬಂಧಪಟ್ಟಂತೆ ದುಂಡನೆಯ ಬೀಜ ಇರಬಹುದು ಅಥವಾ ಸುಕ್ಕುಗಟ್ಟಿದ ಬೀಜ ಇರಬಹುದು. ಅದೇ ತರ ಬೀಜದ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಹಳದಿ ಬೀಜ ಇರಬಹುದು, ಹಸಿರು ಬೀಜ ಇರಬಹುದು. ಈ ರೀತಿ 2 ಕಾಪಿ ಇರುತ್ತೆ. ಈಗ F2 ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡಿ ಪಡೆದಂತಹ F2 ಪೀಳಿಗೆಯಲ್ಲಿ ಆ ಲಿಂಗಾಣುವಿನಲ್ಲಿ ಕ್ಯಾಪಿಟಲ್ ಆರ್ ಇರಬಹುದು, ಯಾವುದು ಬೀಜದ ಆಕಾರಕ್ಕೆ ಸಂಬಂಧಪಟ್ಟಂತ ಹೇಳ್ತಾ ಇದ್ದೀನಿ, ಕ್ಯಾಪಿಟಲ್ ಆರ್ ಇರಬಹುದು ಅಂದ್ರೆ ದುಂಡನೆಯ ಬೀಜದ ಗುಣ ಇರಬಹುದು ಅಥವಾ ಸುಕ್ಕುಗಟ್ಟಿದ ಬೀಜದ ಗುಣ ಇರಬಹುದು. ಜೊತೆಗೆ ಬೀಜದ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಹಳದಿ ಬಣ್ಣ ಇರಬಹುದು ಅಥವಾ ಹಸಿರು ಬಣ್ಣ ಇರಬಹುದು. ಈಗ ಒಂದು ಬೀಜ, ಅದರ ಆಕಾರ ಮತ್ತೆ ಬಣ್ಣ ಎರಡೂ ಬೇಕಲ್ವಾ? ಹಾಗಾಗಿ ಇಲ್ಲಿ ಬರುವಂತಹ ಲಿಂಗಾಣುವಿನಲ್ಲಿ ಬೀಜದ ಆಕಾರಕ್ಕೆ ಸಂಬಂಧಪಟ್ಟಂತೆ ದುಂಡನೆ ಬೀಜ ಇರಬಹುದು, ಜೊತೆಗೆ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಹಳದಿ ಬಣ್ಣ ಇರಬಹುದು. ಅಥವಾ ದುಂಡನೆಯ ಬೀಜ ಇದ್ದು ಹಸಿರು ಬಣ್ಣದ ಲಿಂಗಾಣುವಿನಲ್ಲಿ ಹಸಿರು ಬಣ್ಣದ ಕಾಪಿ ಕೂಡ ಬಂದಿರಬಹುದು. ಅದೇ ತರ ಅಥವಾ ಲಿಂಗಾಣುವಿನಲ್ಲಿ ಏನು ಬಂದಿರಬಹುದು, ಸುಕ್ಕುಗಟ್ಟಿದ ಬೀಜದ ಗುಣ ಬಂದಿರಬಹುದು, ಜೊತೆಗೆ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಹಳದಿ ಬಣ್ಣ ಅಥವಾ ಹಸಿರು ಬಣ್ಣ ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಬಂದಿರಬಹುದು. ಹಾಗಾಗಿ ನಾವು ಇದನ್ನ ಚಕ್ಕರ್ ಬೋರ್ಡ್ ಸಹಾಯದಿಂದ ಬರೆದಾಗ ಲಿಂಗಾಣುವಿನಲ್ಲಿ ನೋಡಿ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಇಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಅನ್ನುವಂಥದ್ದು ದುಂಡನೆಯ ಹಳದಿ ಬೀಜ, ಇದು ದುಂಡನೆಯ ಬೀಜ ಜೊತೆಗೆ ಹಸಿರು ಬಣ್ಣ, ಇದು ಸುಕ್ಕುಗಟ್ಟಿದ ಬೀಜ ಜೊತೆಗೆ ಹಳದಿ ಬಣ್ಣ, ಇದು ಸುಕ್ಕುಗಟ್ಟಿದ ಬೀಜ ಜೊತೆಗೆ ಹಸಿರು ಬಣ್ಣವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸ್ವಕೀಯ ಪರಾಗಸ್ಪರ್ಶವಾಗಿರುವುದರಿಂದ ಇಲ್ಲೇನ್ ಬರ್ಕೊಂಡಿದ್ದೀರಿ, ಇಲ್ಲೂ ಕೂಡ ಅದನ್ನೇ ಬರ್ಕೊಳ್ಳಿ. ಈಗ ಚಕ್ಕರ್ ಬೋರ್ಡ್ ಸಹಾಯದಿಂದ ಬರೆದಾಗ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ, ಇದೇ ತರ ಎಲ್ಲ ಸೆಲ್ ಅನ್ನು ಕಂಪ್ಲೀಟ್ ಮಾಡಿ. ಈಗ ದುಂಡನೆಯ ಹಳದಿ ಬೀಜ ಕೊಡುವಂತದ್ದು 9, ಸುಕ್ಕಾದ ಹಳದಿ ಬೀಜ ಕೊಡುವಂತದ್ದು 3 ಗಿಡಗಳು, ದುಂಡನೆಯ ಹಸಿರು ಬೀಜ ಕೊಡುವಂತದ್ದು 3, ಸುಕ್ಕಾದ ಹಸಿರು ಬೀಜ ಕೊಡುವಂತದ್ದು ಕೇವಲ 1 ಇರುತ್ತೆ. ಹೇಗೆ ಅಂದ್ರೆ ಇಲ್ಲಿ ನೋಡಿ, ನಾನೀಗ ರೌಂಡ್ ಹಾಕ್ತೀನಿ. ಇದು ದುಂಡನೆಯ ಹಳದಿ ಬೀಜ ಕೊಡುವಂತದ್ದು 1 2 3 4 5 6 7 8 9. ನನಗೆ ಹೇಗ್ ಗೊತ್ತಾಯ್ತು ಇದೇ ದುಂಡನೆಯ ಹಳದಿ ಬೀಜ ಕೊಡುತ್ತೆ ಅಂತ? ಹೇಗೆ ಅಂದ್ರೆ ಅಲ್ಲಿ ಕ್ಯಾಪಿಟಲ್ ಆರ್ ಮತ್ತೆ ಕ್ಯಾಪಿಟಲ್ ವೈ ಒಂದಾದ್ರೂ ಇದ್ರೆ, ಈಗ ನೋಡಿ 2 ಕಾಪಿಯಲ್ಲಿ ಒಂದಾದ್ರೂ ಕ್ಯಾಪಿಟಲ್ ಆರ್ ಇರ್ಬೇಕು, 1 ಕ್ಯಾಪಿಟಲ್ ವೈ ಇರಬೇಕು, ಅವಾಗ ಅದನ್ನ ದುಂಡನೆಯ ಹಳದಿ ಬೀಜ ಅಂತ ಕರಿತೀವಿ. ಯಾಕಂದ್ರೆ ಇವೆರಡು ಪ್ರಬಲ ಗುಣ. ಯಾರು ಸ್ಟ್ರಾಂಗ್ ಇದ್ದವ್ರು ಬರ್ತಾರಲ್ಲ, ಅವರು ವೀಕ್ ಇದ್ದವರಿಗೆ ಅಲ್ಲಿ ತೋರ್ಸ್ಕೊಳ್ಳೋಕೆ ಬಿಡೋದಿಲ್ಲ ಅಲ್ವಾ, ಅವ್ರನ್ನ ಹಿಂದಾಕ್ ಬಿಡ್ತಾರೆ, ತಾವೇ ಮುಂದ್ ಬಂದ್ಬಿಡ್ತಾರೆ.
ಹಾಗಾಗಿ ಇಲ್ಲಿ ಕ್ಯಾಪಿಟಲ್ Y ಅನ್ನುವಂಥದ್ದು ಪ್ರಬಲ ಸ್ಟ್ರಾಂಗ್ ಇದೆ, ಹಾಗಾಗಿ ತನ್ನ ಗುಣವನ್ನೇ ತೋರಿಸುತ್ತೆ ಅದು. ಈಗ ಸುಕ್ಕಾದ ಹಳದಿ ಬೀಜ, ಸುಕ್ಕಾಗಿರ್ಬೇಕು ಅಂದ್ರೆ ಅಲ್ಲಿ R ಇರಬಾರ್ದು. ಹಳದಿ ಬೀಜ ಅಲ್ಲಿ y ಇದ್ರೂ ನಡೆಯುತ್ತೆ, ಯಾಕಂದ್ರೆ R ಸ್ಟ್ರಾಂಗ್ ಇದೆ, R ಸ್ಟ್ರಾಂಗ್ ಇದೆ, ಹಾಗಾಗಿ ಅಲ್ಲಿ y ಇದ್ರೂ ನಡೆಯುತ್ತೆ. ಸಾರಿ, Y ಸ್ಟ್ರಾಂಗ್ ಇದೆ, y ಇದ್ರೂ ನಡೆಯುತ್ತೆ. ಹಾಗಾಗಿ ಸುಕ್ಕಾದ ಹಳದಿ ಬೀಜ ಅಂತ ಹೇಳುವಾಗ ಸುಕ್ಕಾಗಿರ್ಬೇಕು. ಹ ಸುಕ್ಕಾದ ಹಳದಿ ಬೀಜ 1 2 3, ಇವು 3 ಸುಕ್ಕಾದ ಹಳದಿ ಬೀಜ. ಓಕೆ, ಇಲ್ಲ ಅಂಡರ್ಲೈನ್ ಮಾಡ್ಬಿಡ್ತೀನಿ. ಸುಕ್ಕಾದ ಹಳದಿ ಬೀಜ. ಈಗ ದುಂಡನೆಯ ಹಸಿರು ಬೀಜ. ದುಂಡನೆಯ ಅಂದ್ರೆ R ಒಂದಿರ್ಲೇಬೇಕು, ಜೊತೆಗೆ ಹಸಿರು ಬೀಜ ಅಂದ್ರೆ 2 y ಇರಬೇಕು. ಅಲ್ಲಿ Y ಇರಬಾರ್ದು, ಯಾಕಂದ್ರೆ Y ಬಂತು ಅಂದ್ರೆ ತಂದೆ ನಡೆಸ್ತದೆ, ಹಾಗಾಗಿ y ಮಾತ್ರ ಇರಬೇಕು. ಯಾವ್ದು ಅಂತ ನೋಡಿ, ಇಲ್ಲಿ ನೋಡಿ 1 2 3, ಇವು 3 ದುಂಡನೆಯ ಹಸಿರು ಬೀಜ. ಸುಕ್ಕಾದ ಹಸಿರು ಬೀಜ ಒಂದೇ ಇದೆ. ಸುಕ್ಕಾದ ಹಸಿರು ಬೀಜ ಅಂದ್ರೆ 2 r ಇರ್ಬೇಕು, 2 y ನೇ ಇರಬೇಕು. ಹಾಗಿದ್ರೆ ಇದೇನಿದೆ, ಇದು ಸುಕ್ಕಾದ ಹಸಿರು ಬೀಜವನ್ನ ತೋರಿಸ್ತದೆ. ಹಾಗಾಗಿ 9:3:3:1. ಥ್ಯಾಂಕ್ ಯು.